ಫಿಕ್ಸ್ ಆಗೈತೆ. ನೋಡಿದ್ರೆ ಟೈಮ್ ಆಗಲ್ಲ, ಶೋ ಸ್ಟಾರ್ಟ್ ಆಗ. ಗುಡ್ ಮಾರ್ನಿಂಗ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ರಕ್ಷು ಗೌಡ. ಎಷ್ಟೊಂದು ದಿನ ಹೋಗಿತ್ತು ಲಾಗ್ ಮಾಡಿ. ಸೊ ಇವತ್ತು ಲಾಗ್ ಮಾಡೋಣ ಅಂತ ಇದ್ದೀನಿ. ಯಾವತ್ತು ನಮ್ಮ ಮಮ್ಮಿ ಜೊತೆ ನಾನು ಸಪ್ರೇಟಾಗಿ ಯಾವತ್ತು ಮೂವಿಗೆ ಅಂತ ಎಲ್ಲ ಹೋಗಿರಲಿಲ್ಲ. ಸೊ ಇವತ್ತು ಸಂಡೇ, ಹಾಗೆ ಎಲ್ಲಾದರೂ ಹೋಗೋಣ, ಕೂಲಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮಮ್ಮಿ ಜೊತೆ ನಾನು ಎಲ್ಲೂ ಹೋಗಿರಲಿಲ್ಲ. ಸೊ ಇದೊಂಥರ ಚೇಂಜಸ್. ನಮ್ಮ ಮಮ್ಮಿಗೂ ಅಷ್ಟೇ, ಯಾವಾಗಲೂ ಮನೇಲೇ ಇರ್ತಾರೆ ಅಲ್ವಾ. ಸೊ ಅವರಿಗೂ ಸ್ವಲ್ಪ ಚೇಂಜಸ್ ಆಗಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಈ ವ್ಲಾಗ್ನ ಫುಲ್ ನೋಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಹೊಸ್ದಾಗಿ ಶುರು ಮಾಡಿ ಎಷ್ಟೊಂದು ಏನಾಗಿದೆ. ಬಟ್ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕೋಕ್ಕಾಗ್ತಿರ್ಲಿಲ್ಲ ನನಗೆ. ಅಂದರೆ ಈ ಕಡೆ ಓದೋದು ಇರ್ತಿತ್ತು, ಈ ಕಡೆ ಒಂಥರ ಎಲ್ಲ ಮಿಕ್ಸ್ ಆಗೋಂಗಿತ್ತು. ಸೊ ಇವಾಗ ಆದಷ್ಟು ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಗೈಸ್. ನೋಡಿ ಗೈಸ್, ನಮ್ಮ ಅಮ್ಮ ಹೀಗೆ ರೆಡಿಯಾಗಿದ್ದಾರೆ. ಮಮ್ಮಿ ಇದು ಎಲ್ಲಿ ತೊಗೊಂಡಿದ್ದು ಹೇಳಿದ್ದು ಔಟ್ಫಿಟ್ಟು? ಆನ್ಲೈನಲ್ಲೇ, ಬಟ್ ಕಾಸ್ಟ್ ಎಷ್ಟು ಹೇಳಿ? ಮಿಂತ್ರಾದಲ್ಲಿ, ಅಜಿಯೋದಲ್ಲ, ಎಷ್ಟು? 800. 800 ಗೈಸ್. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಬಾಯ್ ಬಾಯ್ ಕಣ ಬಿಡ. ಬಾಯ್. ಹೆಲ್ಮೆಟ್ ಏನು ಬೇಡ ಅಲ್ವಾ, ಇಲ್ಲೇ ನಿಲ್ಲಿಸ್ತೀವಲ್ವಾ? ನಾನು ನೆನ್ನೆ ನೈಟೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಟಿಕೆಟ್ ಎಲ್ಲಾನು ಇವಾಗ ಏನಿದ್ರು ಜಸ್ಟ್ ಅಂದರೆ ಇಲ್ಲೇ ಗಾಡಿ ಎಲ್ಲ ತೊಗೊಂಡೋಗಲ್ಲ. ಸೊ ಇಲ್ಲೇ ಎಲ್ಲಾದರೂ ಒಂದು ಕಡೆ ಪಾರ್ಕ್ ಮಾಡಿ ಮೂವಿ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ದೇವರಿಗೆ ಹೂವು ಎಲ್ಲ ತರಬೇಕು. ಸೊ ಹೂವು ಎಲ್ಲ ತೊಗೊಂಡು ಅದಾದಮೇಲೆ ಮತ್ತೆ ಗಾಡಿ ಬಂದು ತೊಗೊಂಡೋಗ್ತೀವಿ. ಸೊ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಗಾಡಿ ಎಲ್ಲ ತೊಗೊಂಡೋಗೋದು. ಸೊ ಅಲ್ಲಿಂದ ಬಂದ್ಬಿಟ್ಟು ಗಾಡಿ ತೊಗೊಂಡೋಗ್ತೀವಿ ಮನೆಗೆ ಗೈಸ್. ಆಗಲೇ ಟೈಮ್ ಬಂದು 12:06 ಆಗೈತೆ. ನೋಡಿದ್ರೆ ಟೈಮ್ ಆಗಲ್ಲ, ಶೋ ಸ್ಟಾರ್ಟ್ ಆಗೋದು 12:10ಗೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಎಲ್ಲಿ ಜೀವನ ಪೂರ್ತಿ ಎಲ್ಲಿ ಹೋದರೂ ಲೇಟಾಗಿ ಹೋಗೋದೇ ಆಯಿತು. ಎಲ್ಲ ನನ್ನ ಕೆಲಸ ಬೇಗ ಮಾಡಬೇಕಿತ್ತು, ಬೆಳಿಗ್ಗೆ ಲೇಟಾಗಿ ಮಾಡ್ಕೊಂಡು ಕೂತ್ಕೊಂಡೆ. ಇವತ್ತು ಸಂಡೇ ಅಂತ ಇದ್ದಿದ್ದು ಲೇಟು, ಎಲ್ಲ ಕೆಲಸ ಮಾಡಿದ್ದು ಲೇಟು. ಇವಾಗ ಇನ್ನೂ 12:06 ಆಗೈತೆ. ಹೋಗಬೇಕು, ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಕರೆಕ್ಟಾಗಿ. ಇನ್ನೂ ನಾವಿನ್ನೂ ಇದ್ದೀವಿ. ಇನ್ನೂ ಬೇಕು ಅಂದರೆ ಮಿನಿಮಮ್ ಒಂದು 15 ಮಿನಿಟ್ಸ್ ಬೇಕು ನಾವು ಇಲ್ಲಿಂದ ಸಿಟಿಗೆ ಹೋಗೋದಕ್ಕೆ. ಸೊ 12:30 ಆಗುತ್ತೆ ನಾವು ಸಿಟಿ ಒಳಗಡೆ ಹೋಗೋಷ್ಟು ಗೈಸ್. ಇವಾಗ ಬಂದಿದ್ದೀವಿ, ಹೋಗಬೇಕು ಬೇಗ ಬೇಗ. ಮಮ್ಮಿ ಬೇಗ ಬೇಗ ಫಾಸ್ಟ್. ಅಲ್ಲಿ ಹೋಗೋಷ್ಟೊತ್ತಿಗೆ 5 ಮಿನಿಟ್ಸ್ ಬೇಕು ಬ್ಯಾಗೆಲ್ಲ ಕೊಟ್ಟು. ಅದಕ್ಕೇನೀಗ ಹುಡುಗರು ಊಟಕ್ಕೆ ಮುಂಚೆ ಸ್ವಲ್ಪ ಟಾನಿಕ್ ಕೊಡಿದ್ರೆ ಖುಷಿಯಾಗಿರ್ಬೋದು ಅಂತ ಅನ್ಕೋತಾ ಇದ್ದಾರೆ. ಟಾನಿಕ್ ಯಾರಿಗಾದ್ರೂ ಕೆಮ್ಮ ಕುಮಾರ? ಮತ್ತೆ ಡೋರ್ ಪಾಸ್ವರ್ಡ್ ನಿಮ್ಗೆ ಗೊತ್ತಾಯ್ತು? ಇದಿಷ್ಟಕ್ಕೆ 240 ಆಗಿದೆ ಗೈಸ್. ನಾವು ಮೂವಿ ಎಲ್ಲನೂ ಮುಗಿಸ್ಕೊಂಡು ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ 2 ದಿನ ಇದೆಯಲ್ವಾ. ಸೊ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಡು ಬರೋಣ ಅಂತ ಹೋದರೆ ಮಾರ್ಕೆಟಲ್ಲಿ ಎಷ್ಟು ಜನ ರಶ್ ಅಂದರೆ ಕಾಲಿಡೋದಕ್ಕೆ ಆಗ್ತಿರ್ಲಿಲ್ಲ. ನಾನಿದು ಎಂಟ್ರೆನ್ಸಲ್ಲಿ ಅಷ್ಟೇ, ಇನ್ನು ಒಳಗಡೆ ತುಂಬ ಇದ್ರೂ ಕಾಲಿಡೋಕೆ ಆಗ್ತಿರ್ಲಿಲ್ಲ. ಹೂವು ಗಗನಕ್ಕೆ ಏರಿತ್ತು ಗೈಸ್. ಬರೀ 50 ಗ್ರಾಮ್ ಕಾಕಡಕ್ಕೆ 100 ರೂಪಾಯಿ ಹೇಳ್ತಿದ್ರು. ಹೂವು ಅಂತೂ ತಗೊಳ್ಳೋದಕ್ಕಾಗಲ್ಲ, ಅದರಲ್ಲೂ ಈ ಹಬ್ಬ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಹಾಗೆ ನಮ್ಮ ಅಮ್ಮನೂ ಅಷ್ಟೇ, ಹಬ್ಬ ಅಲ್ವಾ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಬಳೆ ಕೊಡಿಸ್ತೀನಿ ಅಂದರು. ನಾನು ಯೂಸ್ ಮಾಡಲ್ಲ ಜಾಸ್ತಿ, ಬಟ್ ತೊಗೋಬಾ ಅಂತ ಫೋರ್ಸ್ ಮಾಡಿದ್ರು, ತೊಗೊಂಡೆ. ಇವಾಗ ಫಿಲಮ್ ಎಲ್ಲ ಮುಗಿತ್ತು. ಇವಾಗ ರೆಡ್ ಚಿಲ್ಲೀಸ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೋಗೋದು. ಫುಲ್ ಒಂಥರ ಚೆನ್ನಾಗಿತ್ತು, ಮೂವಿ ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಮಮ್ಮಿನ ಕೇಳ್ತೀನಿ, ಅದಾದಮೇಲೆ ಅಲ್ಲಿಗೆ ಹೋಗಿ ಕೇಳ್ತೀನಿ ಗೈಸ್ ನಮ್ಮ ಮಮ್ಮಿನ ಮೂವಿ ಹೇಗಿತ್ತು. ಮಮ್ಮಿ ಯಾಕೆ ಸ್ಯಾಡು? ಯಾಕೆ ಹೊಟ್ಟೆ ವೆಯ್ಟ್ ಮಾಡಿ ರೆಕಾರ್ಡಿಂಗ
ಯಾಕೆ ಬೇಜಾರು? ಈಗ ಏನಾದ್ರು ಇಲ್ಲಾಂದರೆ ಕಾಂಬೋ ಸಿಕ್ಕಿರುತ್ತೆ, ಅನ್ಲಿಮಿಟೆಡ್ ಖಾಲಿ ಆಗೈತೆ. ಮನೆಗೆ ಹೋಗ್ತಾ ಇದ್ದು ಗ್ಯಾರಂಟಿ ನಾನು. ಹೌದಾ? ಇಟ್ಕೋಬೋದಿತ್ತು ಕ್ರಂಚಿ ಪಂಚಿಗೆ. ಅದು ಚೆನ್ನಾಗಿ. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಇಲ್ಲ ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಊಟಕ್ಕೆ ಅಂತಲೇ. ಅಂದರೆ ಬೇರೆ ಕಡೆನೂ ಹೋಗ್ಬೋದಿತ್ತು, ಬಟ್ ಇಲ್ಲಿ ಏನೋ ರೆಡ್ ಚಿಲ್ಲಿ ಅಲ್ವ, ಸೊ ಒಂದ್ಸತಿ ಅಂದರೆ ಅನ್ಲಿಮಿಟೆಡ್ ಅಲ್ಲ, ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಅನ್ಲಿಮಿಟೆಡ್ ಇಲ್ಲ, ಕಾಮನೇ ತೊಗೊಂಡಿದ್ದೀವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಫ್ಲಿಪ್ಕಾರ್ಟಿಂದ ಒಂದು ಟ್ರೋಜರ್ನ ಬುಕ್ ಮಾಡ್ಕೊಂಡಿದ್ದೆ. ನಾನಿರಲಿಲ್ಲ ಅಂತ ನನ್ನ ತಮ್ಮಂಗೆ ಇಸ್ಕೊಂಡು ಇಟ್ಟಿರೋ ಅಂತ ಹೇಳಿದ್ದೆ. ಇದು ನಮ್ಮ ತರಕಾರಿ ಅಂಗಡಿ. ಯಾರಾದರೂ ಈ ಸೈಡ್ ಹೋದರೆ ನಮ್ಮ ತರಕಾರಿ ಅಂಗಡಿಲಿ ವೆಜಿಟೇಬಲ್ಸ್ನ ತೊಗೊಳ್ಳಿ. ಇದು ಲೊಕೇಟ್ ಆಗಿ ಬರೋದು ಗದ್ದಿಗೆ ಮೇನ್ ರೋಡ್, ಹಳ್ಳಿ ಬೋಗಾದಿಯಲ್ಲಿ ಲೊಕೇಟ್ ಆಗಿದೆ. ಯಾರಾದರೂ ಈ ಸೈಡ್ ಹೋದರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಗೈಸ್. ಶಾಪ್ ನೇಮ್ ಶಿವನಂದಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ. ಯು ಹ್ಯಾವ್ ಟು ವಿಸಿಟ್. ಫಿಲಮ್ ಹೆಂಗೆ ಐತೆ ಅಂತ ಕೇಳೋದಕ್ಕೆ ಬಂದೆ ನಾನು ಇವಾಗ. ಹೆಂಗಿತ್ತು ಫಿಲಮು? ರಿವ್ಯೂ ಕರೆಕ್ಟಾಗಿ ಕೊಡಬೇಕು, ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಾರ್ದು. ಸೀರಿಯಸ್ಲಿ ಚೆನ್ನಾಗಿತ್ತು. ಯಾರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು? ನನಗೆ ರಚಿತಾರಾಮ್ ಅದು ಇಷ್ಟು ದಿನ ಮಾಡಿದ ಮೂವಿಗಿಂತ ಹಾಂ, ಅಂದ್ರೆ ಕನ್ನಡದಲ್ಲಿ ಈ ಮೂವಿ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅಂದ್ರೆ ಸ್ವಲ್ಪ, ಆಕ್ಷನ್ ಎಲ್ಲ ಮಾಡಿದ್ಲಲ್ಲ, ಹ್ಞೂ ಅದ್ ನಂಗೆ ಸೀರಿಯಸ್ಲಿ ನಂಗೆ ಫಸ್ಟ್ ಇಷ್ಟ ಆಗಿದ್ದು ಇದ್ರಲ್ಲಿ ಇವಳು ರಚಿತಾರಾಮ್ದೆ. ಮತ್ತೆ ಅವಳು ಪೇರ್ ಮಾಡಿದ್ಲಲ್ಲ, ಹಸ್ಬೆಂಡ್ ಆಗಿ ಅವನ ಹೆಸರೇನು ಏನು ಗೊತ್ತಿಲ್ಲ, ಹಸ್ಬೆಂಡ್ ಪಾತ್ರ, ಅದು ಇಷ್ಟ ಆಯ್ತು. ಅವ್ರಿಬ್ರದೇ ನಂಗೆ ತುಂಬಾ ಖುಷಿಯಾಗಿದೆ. ಆಮೇಲೆ ರಜನಿಕಾಂತ್, ಅಫ್ಕೋರ್ಸ್ ರಜನಿಕಾಂತ್. ಓಕೆ. ಮತ್ತೆ ಇವತ್ತು ಹೆಂಗಿತ್ತು ಡೇ? ನನ್ನ ಜೊತೆ ಯಾವಾಗಲೂ ಔಟಿಂಗ್ ಬಂದಿರಲಿಲ್ಲ ನೀವು, ಈ ಥರ ಎಲ್ಲ ಮೂವಿ ಅಂತ ಎಲ್ಲ ಏನು ಓಕೆ ಓಕೆ ಅಂತ ಏನು ಖುಷಿಯಾಗಿಲ್ಲ ಅನ್ನೋ ಥರ ಮಾಡ್ತೀವಿ. ನಾನು ಇದ್ದಿದ್ದಕ್ಕೆ ನೀನು ಖುಷಿಯಾಗಿದ್ದೆ, ನೀನು ಇದ್ದಿದ್ದಕ್ಕೆ ನಾನು ಖುಷಿಯಾಗಿದ್ದೆ. ನಾನು ಇದ್ದದಕ್ಕೆ ನೀವು ಖುಷಿಯಾಗಿದ್ದೀರಿ. ನಂಗಂತ ನೀನು ಹೇಳ್ಕೊಡ್ತಿದ್ದೆ, ನಾನು ಹೇಳ್ತಾ ಇದ್ದೀನಿ. ಅಪ್ಪ ಸುಳ್ಳು ಹೇಳ್ಬಿಡಿ. ನಾನು ಖುಷಿಯಾಗಿದ್ದೀನಿ ನಿಮ್ಮ ಜೊತೆ ಬಂದಿದ್ದಕ್ಕೆ, ಬಟ್ ನೀವು ಖುಷಿಯಾಗಿಲ್ವಾ? ಆಗಿದ್ದೀನಿ ಅಂದರೆ ಮೀನ್ಸ್ ಯಾವಾಗಲೂ ನಾನು ನೀನು ಮೂವಿಗೆ ಅಂತ ಯಾವತ್ತೂ ಹೋಗಿಲ್ಲ. ಸುಮ್ಮನೆ ಶಾಪಿಂಗ್ ಅಂತ ಸಿಕ್ಕಾಪಟ್ಟೆ ಹೋಗಿದ್ದೀವಿ, ಮೂವಿಗೆ ಹೋಗಿರ್ಲಿಲ್ಲ. ಬಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ನಿನ್ ಜೊತೆ. ಇಲ್ಲ ಬೇಡ, ಇಲ್ಲ ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ಇಲ್ಲ, ನೆಕ್ಸ್ಟ್ ಟೈಮಿಂದ ನಾನು ಬರಲ್ಲ, ಸೀರಿಯಸ್ ಆಗಿ ನಾನು ಬರೋಣ. ಸೀರಿಯಸ್ಲಿ ಹಾರ್ಟ್ ಇಂದ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಓಕೆ. ಜೊತೆಗೆ ನನ್ನ ಮಗ ಬಂದಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಮ್ಮ ಅಣ್ಣನೂ ಬಂದಿದ್ರಿ, ಬಟ್ ಅವ್ನು ಯಾವಾಗಲೂ ಬರಲ್ಲ. ಬ್ಯುಸಿ ಪರ್ಸನ್, ಏನು ಮಾಡೋಕ್ಕಾಗಲ್ಲ. ದುಡಿಯೋ ವಯಸ್ಸಲ್ಲಿ ದುಡಿತಾವನೆ ಬಿಡಿ, ಚೆನ್ನಾಗಿ. ಬಾಯ್. ಓಕೆ, ಬಾಯ್ ಬಾಯ್. ಗೆಟ್ ಲಾಸ್ಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ನನ್ನ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.